ಅತ್ತಿ ನೀವು ಇನ್ನೂ ಎಟ್ಟತಿ ಕರೆಂಟಿಗೆ ಕಾಯ್ಕೊಂಡು ಕೂಡ್ತೀರಿ? ಹೊತ್ತಾಗ್ಲಾಗತ್ತಿಲ್ರಿ, ಬರ್ರಿ ಊಟ ಮಾಡ್ರಿ. ಅದು ಯಾವಾಗ ಬರ್ತದ ಏನೋ, ಇಷ್ಟೊಂದು ದೀಪದ ಬೆಳಕದಪ್ಪ. ಊಟ ಮಾಡಿದ್ರೆ ಮುಗಿತದ. ಅದು ಬಿಟ್ಟು ನೀವು ಈಗ ಬರ್ತದ ಆಗ ಬರ್ತದ ಅಂತ ಕುಂತೆ ಈಗ ಅರ್ಧ ತಾಸು ಮೇಲೆ ಆಯ್ತು. ನೀವು ನೋಡಿದ್ರೆ ಇನ್ನೂ ಎದ್ದು ಬರವಲ್ಲಿ ಹೋಗಿರಿ. ಬರ್ತದ ಇನ್ನೂ ಒಂದು ಅರ್ಧ ತಾಸು. ಇಟ್ಟತ್ ಕುಂತೀನಿ, ಇನ್ನೊಂದು ಅರ್ಧ ತಾಸು ನೋಡ್ತೀನಿ. ನೀನು ಹೋಗಿ ಊಟ ಮಾಡಂತ ಎಟ್ಟತ್ತೈತೆ ಹೇಳಕತ್ತೀನಿ. ನೀನು ನೋಡಿದ್ರೆ ನಾನು ಹಾದಿ ಕಾಯ್ಕೊಂಡು ಕೂತಿದ್ದೆ. ನನಗೆ ಕರೆಂಟ್ ಇದ್ದಿಲ್ಲ ಅಂತಂದ್ರೆ ಊಟ ಹೋಗಲ್ಲವ ನನಗೆ. ಅದು ಕರೆಂಟ್ ಎಟ್ಟ್ಯಾಕೆ ತಡ ಆಗಲ್ಲಕ್ಕ, ನಾನು ಕಾಯ್ಕೊಂಡು ಕೂಡ್ತೀನಿ. ಅದು ಬಂದಾಗೆ ಊಟ ಮಾಡ್ತೀನಿ. ನೀ ಮಾಡು, ಸುಮ್ಮನೆ ನನ್ನ ಸಲಿಂದು ನೀನು ಕೂಡ್ಲಕ್ಕೆ ಹೋಗಬೇಡ. ಈಗ ನಿನ್ನ ಗಂಡಂದು ಮಾವಂದೆಲ್ಲ ಊಟ ಆಯ್ತಿಲ್ಲ, ಮಕ್ಕೊಂಡಿರ್ಬೇಕು ಅವ್ರು ತಿರುಗಿ. ನೀನು ನೋಡಿದ್ರೆ ನಾನು ಹಾದಿ ಕಾಯ್ಕೊಂಡು ಕುಂತಿದ್ದೆ. ಉಪವಾಸ ಮಕ್ಕೋಬೇಕಾಗ್ತದ ನೋಡಿ. ಮತ್ತೆ ಹೇಳಕತ್ತೀನಿ ನಾನು ಕರೆಂಟ್ ಬಂದ್ರೆ ಊಟ ಮಾಡ್ತೀನಿ, ಇದ್ದಿಲ್ಲ ಅಂದ್ರೆ ಹಾಗೆ ಮಕ್ಕೊಂಡು ಬಿಡ್ತೀನಿ. ಒಂದು ಗಿಲಾಸ್ ಹಾಲು ಕುಡ್ದು. ಅದಕ್ಕೆ ಹೇಳಕತ್ತೀನಿ ಊಟ ಮಾಡು ಸುಮ್ಮ. ನನ್ನ ಸಲ ನೀ ಯಾಕೆ ಉಪವಾಸ ಇರ್ತಿ? ಎಟ್ಟತ್ತಿರ್ತೀನಿ ನೀನು? ಮಾಡು, ಇಲ್ಲೇ ತೊಗೊಂಡು ಬಾ. ಅದಕ್ಕೆ ನಿನಗೆ ಊಟ ಸೇರಿಲ್ಲ ಒಬ್ಬಕ್ಕಿಗಂದ್ರೆ ಇಲ್ಲೇ ದೀಪದ ಬೆಳಕದ, ಇಲ್ಲೇ ತೊಗೊಂಡು ಬಂದು ಮಾತುಕತೆ ಆಡ್ಕೋತ ಕುಂತು ಊಟ ಮಾಡಿ ಹೋಗು. ನೀ ತಾಟ್ ಹಚ್ಕೊಂಡು ಬಂದು ಊಟ ಮಾಡು. ಬಂದು ನೋಡು ಕುಸುಮಿ, ಆಯ್ತೇನು ಕುಸುಮಿ ನಿಂದು ಊಟ? ಊಟ ಮಾಡೇ ವಾಕಿಂಗ್ ಮಾಡ್ಕೋತ ಬಂದಿರ್ಬೇಕು ಈ ಕಡೆ. ನೀ ಬಾರಿ ಬಿಡುವ, ಫಿಟ್ನೆಸ್ ಚಂದ ಮೇಂಟೈನ್ ಮಾಡ್ತಿ, ಅದಕ್ಕೆ ಹಿಂಗಿದ್ದಿ ಗೊಂಬಿಗತ್ಲೆ. ನೋಡ್ಕೆಂಚಕ್ಕ ಊಟ ಆಯ್ತು. ಊಟ ಮಾಡಿ ಮತ್ತೆ ಹಾಗೆ ಒಂದೇ ಸ್ವಲ್ಪ ಓಡಾಡಿದ್ರೆ ಆಯ್ತು ಅಂತೇಳಿ ಈ ಕಡೆ ಬಂದ. ಇದು ಎಟ್ಟತ್ತೈತೇವ ಇದು ಕರೆಂಟ್ ಒಂದು ತೆಗೆದು ಬಿಟ್ಟಾರ. ಅದು ನೋಡಿ ನೋಡಿ ಸಾಕಾಯ್ತು. ಮತ್ತು ಎಟ್ಟತ್ತು ಕೂಡ್ಬೇಕು. ಅದಕ್ಕೆ ಎಲ್ಲರೂ ಸೇರಿ ಊಟ ಮಾಡಿದೆವು. ಒಂದಿಟ್ಟು ಓಡಾಡಿ ಬರ್ತೀನಿ ಅಂತ ಹೇಳಿ ಬಂದು ನೋಡು. ಅವರು ಈ ಕಡೆ ಹೋದ್ರ, ನನ್ನ ಗಂಡ ಅಲ್ಲಿ ಕಟ್ಟಿ ಮೇಲೆ ಕುಂತಾರ, ಎಲೆ ಹಾಕೋತ ಎಲ್ಲರೂ. ಆಯ್ತು, ಅಲ್ಲಿ ಮಾತಿಗೆ ಹತ್ತು ಬಿಟ್ಟಾರ ಅವರು. ನಾನು ಈ ಕಡೆ ಬಂದುಬಿಟ್ಟ. ನೋಡ್ರಿ ಕುಸುಮಕ್ಕರೆ, ನೀವರ ಒಂದು ತಟ್ಟು ಕೇಳ್ರಿ ನಮ್ಮ ಅತ್ತಿಗೆ. ನೀವು ಎಟ್ಟತ್ತು ಹಾದಿ ನೋಡಿ ನೋಡಿ ಸಾಕಾಯ್ತು ಅಂಥೇಳಿ ದೀಪದ ಬೆಳಕಿಗೆ ಊಟ ಮಾಡಿ ಎದ್ದು ವಾಕಿಂಗ್ ಮಾಡ್ಲಕತ್ರಿ. ನಮ್ಮ ಅತ್ತಿ ಒಂದು ಅರ್ಧ ತಾಸು ಮೇಲೆ ಆಯ್ತು, ಈಗ ಬರ್ತಾವ ಆಗ ಬರ್ತಾವ ಅಂಥೇಳಿ ಕರೆಂಟಿಗೆ ಕಾಯ್ಕೋತ ಕುಂತು ಬಿಟ್ಟಾಳ. ಆಕಿನ ನೋಡಿ ನಾನು ನಿಂತು ಬಿಟ್ಟೇನಿ ಇಲ್ಲಿ, ಯಾವಾಗ ಬರ್ತಾಳೇನೋ ಅತ್ತಿ ಊಟಕ್ಕೆ ಅಂಥೇಳಿ. ಏನೋ ದೀಪದ ಬೆಳಕಿಗೆ ಒಟ್ಟು ಊಟ ಮಾಡಲ್ಲ ಅಂತ ನಮ್ಮ ಅತ್ತಿ. ಇವತ್ತು ಕರೆಂಟ್ ಬರ್ಲಿಕ್ಕಿಲ್ಲ, ನಾನಂತರೂ ಊಟ ಮಾಡಲ್ಲ, ನಂಗೆ ದೀಪದ ಬೆಳಕಿಗೆ ಆಗಲ್ಲ ಅಂಥೇಳಿ ನಿಂತು ಬಿಟ್ಟಾರ. ಅದೇ ಮಾತಾಡ್ಕೊತ ನಿಂತಿದ್ದ ನೋಡ್ರಿ. ಒಂತಟ ನೀವರ ಹೇಳ್ರಿ. ಇವ ನಾನಲ್ಲ ಅರ್ಚನಾ, ನಾನಲ್ಲ. ಯಾರು ಹರಿಬ್ರಹ್ಮ ಬಂದು ಹೇಳಿದ್ರು ನಿಮ್ಮ ಅತ್ತಿ ಊಟ ಮಾಡಲ್ ಬಿಡು. ಯಾಕಂತಂದ್ರೆ ಆಕಿಗೆ ಅಭ್ಯಾಸ ಇಲ್ಲ. ಅದು ಹೀಗೆ ಅಲ್ಲ, ಆಕಿ ಯಾವಾಗಿನ ಹಿಡಿದು ಇದು ಕರೆಂಟ್ ಹೋಯ್ತಂದ್ರೆ ಆಯ್ತವ, ಆಕಿ ಒಟ್ಟು ಊಟ ಮಾಡೋಕ್ಕೆ ಹಿಂದಕ್ಕೆ ಸರಿತಾಳ ನೋಡು. ಒಟ್ಟು ದೀಪದ ಬೆಳಕಿಗೆ ಊಟ ಮಾಡಲ್ಲಕ್ಕಿ. ಅದು ಒಂದಿನ ಉಪವಾಸ ಬಿದ್ದರೆ ಬೀಳ್ತಾಳೆ ಖರೆ, ಊಟ ಅಂತರೂ ಮಾಡಲ್ಲ ನೋಡಕ್ಕಿ. ಆಕಿ ಯಾರು ಹೇಳಿದ್ರೆ ಕೇಳಲ್ಬಿಡೇವ ಇದೊಂದು ವಿಷಯದಾಗ. ಅದಕ್ಕೆ ನಾವು ಹೇಳಕ್ಕೆ ಹೋಗಲ್ಲವ, ನಮಗಾಗಲ್ಲ. ನೀ ಊಟ ಮಾಡು, ನೀ ಮತ್ತು ಉಪವಾಸ ಬೀಳಕ್ಕೆ ಹೋಗಬೇಡ. ಅದು ಕರೆಂಟ್ ಯಾವಾಗ ಬರ್ತದೋ ಏನೋ, ನಾವು ಎಷ್ಟೊತ್ತು ಹಾದಿ ನೋಡಿ ಸಾಕಾಗಿ ಈಗ ಊಟ ಮಾಡಿ ಎದ್ದೇವು. ನೀವು ಊಟ ಮಾಡು. ಆಕಿ ನಿಮ್ಮ ಅತ್ತಿದು ಈಗಿಂದ ಅಲ್ಲದ ಅಭ್ಯಾಸ, ಎಂದಿನ ಹಿಡ್ದದ ಅದು, ಬದಲಿ ಆಗಲ್ ಬಿಡು. ನೀ ಯಾಕೆ ಉಪವಾಸ ಇರ್ತಿ? ಆಕಿನ ಹಾದಿ ನೋಡ್ಕೋತ ಕುಂತಂದ್ರೆ ಆಯ್ತು, ಇವತ್ತು ಉಪವಾಸ ಬೀಳ್ಬೇಕಾಯ್ತದ. ಹೋಗು, ನೀ ಊಟ ಮಾಡು. ನಾವು ಹಂಗೆ ಇಲ್ಲಿ ಮಾತಾಡ್ಕೋತ ಕೂಡ್ತೀವಿ. ಕರೆಂಟ್ ಬಂತಂದ್ರೆ ಆಕಿ ಊಟ ಮಾಡ್ತಾಳೆ. ಹೋಗುವ ಹೋಗು, ಉಪವಾಸ ಯಾಕಿರ್ತೀನಿ? ನಿನ್ನೆ ಊಟ ಮಾಡಿ ಒಂದು ನಿದ್ದೆ ಆಗಿ ಇರ್ತಿತ್ತಿಟ್ಟತ್ತಿಗೆ. ಹೋಗು ಸುಮ್ಮನೆ, ಪಾಪ ಆಕಿನ ದಾರಿ ನೋಡ್ಕೊ ಕುಂತಿದ್ದೆ ನೀನು. ಹೋಗು. ಅರ್ಜಿ ಕೇಳ್ದೆ, ನಂದು ಎಲ್ಲರಿಗೂ ಗೊತ್ತಲ್ಲೇ, ನನಗೆ ಗೆಳತಿಯರಿಗೆ ಇದು ಈಗಿಂದ ಅಭ್ಯಾಸ ಅಲ್ಲ ತಗೋ. ನನಗೆ ಎಂದಿನ ಹಿಡ್ದು ಅಭ್ಯಾಸದ ನನಗೆ. ನೀನು ಯಾಕೆ ನನ್ನ ಹಾದಿ ನೋಡ್ತಿ? ಹೋಗುವ ಹೋಗು, ಊಟ ಮಾಡು. ಉಪವಾಸ ಎಟ್ಟತ್ತಿರ್ತಿ? ಮನೆ ಕೆಲಸ ಮಾಡಿ ಮಾಡಿ ಸಾಕಾಗಿರ್ತದ. ಈಗ ನನ್ನ ಸಲಿಂದು ಉಪವಾಸ ಕೂಡ್ತಿ ಅಂತಂದ್ರೆ ಹೆಂಗೆ ಹೇಳು? ಹೋಗುವ, ಬೇಡ, ನಂಗೆ ಚಲೋ ಅನ್ಸಲ್ದು ಹಿಂಗೆ ನೀನು ನನ್ನ ಸಲಿಂದ ಕಾಯ್ಕೋತ ಕೂಡೋದು ಬೇಡ. ಹೋಗು, ನೀನು ಊಟ ಮಾಡು. ಇಲ್ಲಿ ಗಿರ್ಜಿ ಬಂದಾಳ, ನಾನು ಮಾತಾಡ್ಕೋತ ಕೂಡ್ತೀನಂತ. ಹೋಗಿ ಊಟ ಮಾಡಿ ಬಾ. ಮತ್ತು ನೀನು ಮಾತಿಗೆ ಹತ್ತಟ್ಟಂತ ಹೋಗು, ಊಟ ಮಾಡಿ ಬಾ. ಹೋಗುವ, ಸುಮ್ಮನೆ ನನ್ನ ದಾರಿ ಕಾಯ್ಬೇಡ. ಅಲ್ಲಿ ಒಳಗೆ ದೀಪ ಹಚ್ಚಿದ್ದೆ ಅದ ನೋಡು, ಅಲ್ಲೇ ಊಟ ಮಾಡು. ಮತ್ತು ಈಗ ಇನ್ನೊಂದು ಸ್ವಲ್ಪ ಆದರೆ ಮತ್ತೆ ಯಾರ ಹಾಗೆ ಮಾತಿಗೆ ಹಚ್ಚಕ್ಕೆ ಇಲ್ಲಿ ಬರ್ತಾರೆ. ಈಗ ಊಟ ಮಾಡಿ ಓಡಾಡ್ಕೋತ ಬರ್ತಾರೆ ನನ್ನ ಗೆಳತಿಯರೆಲ್ಲ. ಹಾಗೆ ನಾವು ಮಾತಾಡ್ಕೋತ ಕುಂತಿರ್ತೀವಿ, ಇಲ್ಲಿ ಆಗಲ್ಲ ನಿನಗೆ. ಹೋಗು, ಒಳಗೆ ಕುಂತು ಊಟ ಮಾಡಿ ಬಾ. ಬಂದು ನೀನು ಮಾತಿಗೆ ಹತ್ತಟ್ಟಂತದಕ್ಕೆ ಹೋಗುವ. ಹೋಗು, ನನ್ನ ಹಾದಿ ಕಾಯ್ಬೇಡ, ಹೋಗು ನೀನು. ಆಯ್ತು ತಗೋರಿ ಅತ್ತಿ, ನನಗೂ ಭಾಳ ಹಸುವಾಗ್ಯವ್ರಿ ಅತ್ತಿ. ಹೇಳ್ಬೇಕಂತಂದ್ರೆ ಈಗ ಬಿಟ್ಟು ಊಟ ಮಾಡ್ರೆ ಸರಿ ಅನ್ಸಲ್ಲಲ್ಲ, ನನ್ನ ಮನ್ಸಿಗೆ ಸಮಾಧಾನನೇ ಆಗಲ್ರಿ. ಅದಕ್ಕೆ ಎಟ್ಟತ್ತೈದು ಕಾಯ್ಕೊಂಡು ಕೂತಿದ್ದು ನಾನು ನಿಮ್ಮ ಸಲಿಂದು. ಆಯ್ತು ತಗೋರಿ ಅತ್ತಿ, ನಾನು ಊಟ ಮಾಡ್ತೀನಿ, ನೀವು ಮಾತಾಡ್ಕೊತ ಕೂಡ್ರಿ. ಬರ್ತೀನಂತ ನಾನು ಜಲ್ದಿ ಊಟ ಮಾಡಿ. ಬಾಲೆ ಕುಸುಮಿ, ಎಟ್ಟತ್ತು ನಿಂದಿರ್ತಿ? ಬಾ ಕೂಡ್ ಬಾ. ಏನೇ ಅನ್ನೋ ಕೆಂಚಕ್ಕ, ನಿನ್ನಂಥ ಸೊಸೆ ಸಿಗ್ಬೇಕಾದ್ರೆ ಭಾಳ ಪುಣ್ಯ ಮಾಡಿರ್ಬೇಕು ನೋಡು. ಹುಡುಗಿ ಒಂದು ದಿನ ಜೋರು ಮಾತಾಡಿದ್ದು ಕೇಳಿಲ್ಲ ನಾನಂತರೂ. ನೋಡು, ಇಟ್ಟತ್ತ ಹಸು ಆದ್ರೂ ಅತ್ತಿ ಊಟ ಮಾಡ್ಲಾರ್ದೆ ಹೆಂಗೆ ಮಾಡ್ಬೇಕಂತ ಹೇಳಿ
ತಾಯಿ ಕುಂತು ಬಿಟ್ಟಾಳ ಹಾಗೆ. ನೀನು ಹೇಳಿದಿಲ್ಲ ಅಂತಂದ್ರೆ ಇನ್ನೂ ಹೋತಿದ್ದಿಲ್ಲ ಬಿಡು ಆಕಿ. ಹಾಗೆ ಕುಂತು ಬಿಡ್ತಳು ಕಾಣಿಸ್ತದ. ಈಕಿ ಏವ ಸುಶೀಲಾ, ನಮ್ಮ ಸುಶೀಲಕ್ಕ ಅದಾಳಲ್ಲ, ನಮ್ಮ ಸುಶೀಲಕ್ಕನ ಸೊಸಿ ಇವ ಏನು ಬೆರಿಕದ ಇವ. ಒಂದು ದಿನ ಅತ್ತಿಗೆ ಊಟ ಮಾಡ್ರಿ ಅತ್ತಿ ಅನ್ನಲ್ಲ ನೋಡು. ಈಕಿ ಹಸು ಆದಾಗ ತಾಟ್ ಹಚ್ಕೊಂಡು ಈಕಿ ತಿನ್ನಬೇಕು. ಗೊತ್ತೇನ ನಿನಗೆ ಗೊತ್ತಿಲ್ದಂಗೆ ಇರ್ತದೇನು? ನೋಡ್ದಿಲ್ಲ ಇಲ್ಲಿಂದಿಲ್ಲ ನಿನ್ನ ಸಸಿಗೆ ಆಕಿನ ಸಸಿಗೆ ಎಷ್ಟು ಅಜಗಜಾಂತರ ವ್ಯತ್ಯಾಸದ ನೋಡು. ಹಿಂಗಿರ್ತಾವೆ ಇಂಥವು ಇದ್ರೆ ಚಂದಿವ ಮನೆ ಬೆಳಗ್ತಾವ. ಅಂಥವು ಇದ್ರೆ ಏನು ಮಾಡ್ಬೇಕು ನೋಡು. ಕುಸುಮಿ ಬಾ ಅಲ್ಲೇ ಕುಮದ ಕೂಡ್ ಬಾ. ಚಲೋ ಆಯ್ತು ನೀವೊಬ್ಬಕ್ಕೆ ಬಂದು ಬಾ, ನೀವೊಬ್ಬಕ್ಕೆ ಹಾಜರಾಗ. ಈಗ ಕೂಡ್ ಬಾ ಅಂಥೇಳಿ ಕರಿಲಾಗತ್ತಿದಿ. ಕೆಂಚಕ್ಕ ಈಕೆ ಏನು ಮಾಡ್ಯಾಳ ಗೊತ್ತೇನ? ಎಟ್ಟತ್ತೈತವ ನಾನು ಊಟ ಮಾಡಿ ಹೊರಗೆ ಓಡಾಡ್ಲಾಗತ್ತಿದ. ಈಕಿ ಬರೋದು ನೋಡಿ ಈಕಿ ಕರಿಲಾಗತ್ತೀನಿ. ಕೇಳೇ ಇಲ್ಲಿಕಿ ಇವಾಗ ಹಾಕೊಂಡೆ ಇಲ್ಲಿಕಿ ಹಾಗೆ ಬಂದುಬಿಟ್ಟಾಳ. ಎಷ್ಟು ಕರ್ದಿನ ಗೊತ್ತೇನ? ಈಗ ನೋಡು ಇಲ್ಲಿ ಬಂದ್ಗಳಿಗೆ ಕೂಡಂತ ಹೇಳ್ತಾಳ. ಕೇಳಿಲ್ಲಲ್ಲೇ ಕುಮ್ದಿ? ಕೇಳಿದ್ರೆ ನಿನಗೆ ಯಾಕೆ ಬಿಟ್ಟು ಬರಲಿ? ನಾನು ಹಾಗೆ ಮಾತಾಡ್ಕೋತ ಬರ್ತಿದ್ದ ನಾನು ನಿನ್ನ ಜೊತೆನೆ. ಇಲ್ಲಿಲ್ಲ ನಾನು ಕೇಳಿಲ್ಲ, ತಗೋ ಬಾ ಬಾ ಕೂಡ್ ಬಾ. ಕೇಳಿಲ್ಲ ಅಂತ ಬಿಡು, ಕೇಳಿದ್ರೆ ಮಾತಾಡ್ಲಾರ್ದೆ ಇರ್ತಾಳೇನು? ಕೇಳಕ್ಕಿಲ್ಲ, ಬಾ ಕೂಡ್ ಬಾ. ಸುಶೀಲಕ್ಕೊಬ್ಬಕ್ಕಿ ಬರಬಾರ್ದ? ಊಟ ಮಾಡೋದು ಏನು ಮಾಡ್ತಾಳೇನೋ, ಓಡಾಡಲ್ಲ ಬಿಡಲ್ಲ, ಮಕ್ಕೊಂಡೇ ಬಿಡ್ತಾಳೆ ಹಾಗೆ. ಸುಶೀಲಕ್ಕನ ಮನೆಗ ಇಟ್ಟತನ ನೋಡಿಲ್ಲ ನೀನು ಎಷ್ಟು ಜಗಳ ನಡೆದಿತ್ತು ಗೊತ್ತೇನ? ಅದು ಜಗಳ ಮುಗಿಸಿ ಹಿಂಗೆ ನಾನು ಓಡಾಡ್ಕೋತ ನಿಂತಿದ್ದ ಅಷ್ಟ್ರಾಗ ನೀ ಕಂಡೆವ. ನಿನಗೆ ಹೇಳ್ಬೇಕಂತೇಳಿ ಕರಿಲಾಗತ್ತೀನಿ, ನೀ ನೋಡಿದ್ರೆ ಕಿವಿಯಾಗೆ ಹಾಕೊಂಡಿಲ್ಲ. ಎಷ್ಟು ಜಗಳ ಆಯ್ತು ಗೊತ್ತೇನ ಅವ್ರ ಮನೆಗ? ಜಗಳ ಆಯ್ತಾ? ಎದ್ರ ಸಲಿಂದಂತ? ಇದು ಕೆಂಚಕ್ಕ ಆಕಿ ಸುಶೀಲಕ್ಕನ ಸಸಿ ಇದ್ದಾಳಲ್ಲಿವ, ಆಕಿ ಊರ್ನಿಂದ ಆಕಿಂದು ಅವ್ವ ಅಪ್ಪ ಬಂದಾರ. ಅದಕ್ಕೆ ಚಿಕನ್ ತರ್ಸ್ಯಾರಂತ. ಚಿಕನ್ ಅದು ಮಾಡಿ ಊಟ ಮಾಡಿದ್ರ ಆಯ್ತಂತೇಳಿ ಎಲ್ಲ ಮಾಡ್ಯಾರಂತ. ಈಕಿ ಏನೋ ಮಕ್ಕೊಂಡಿಳಂತವ ಸುಶೀಲಕ್ಕ. ಈಕಿಗೆ ಎಬ್ಬಸೇ ಇಲ್ಲ ಅವರು. ಎಲ್ಲರೂ ಸೇರಿ ಊಟ ಮಾಡ್ಯಾರ. ಈಕಿ ಹೊಟ್ಟೆ ಎಬ್ಬಸೇ ಇಲ್ಲ. ಎಬ್ಬಿಸ್ಬೇಕಿಲ್ಲ ಪಾಪ, ಆಕಿನೂ ಎಲ್ಲರೂ ಕುಡ್ಕೊಂತಿ ಊಟ ಅದೆಲ್ಲ ಮಾಡ್ತಿಳು ಮುಗ್ದೆ ಹೋತಿತ್ತಾ. ಆಕಿ ಸಸಿ ಅದಕ್ಕೆ ಹೊಟ್ಟೆ ಎಬ್ಬಸೇ ಇಲ್ಲ ಅಂತ. ಅದಕ್ಕೆ ಎಲ್ಲ ಊಟ ಅದು ಮಾಡಿ ಮಕ್ಕೊಂಡಾರ ಅವರು. ಈಕಿ ಎದ್ದು ನೋಡ್ಲತ್ತಾಳಂತ ಅಡುಗೆ ಮನೆಗೆ ಎಲ್ಲಿಂದಲ್ಲೇ ಬಾಂಡೆ ಮುಸ್ರಿ ಎಲ್ಲಿಂದಲ್ಲೇ ಬಿದ್ದಾವಂತ. ಅದಕ್ಕೆ ಹಿಂಗೆ ಮಾಡಿದ್ರೆ ಹೆಂಗೆ? ಮತ್ತು ನಾವು ಒಬ್ಬಾಕಿ ಏನು ಈ ಮನೆಯಕ್ಕೆ ಅಲ್ಲೇನು ಹಿಂಗೆ ಮಾಡಿದ್ರೆ ಹೆಂಗೆ? ನೀನು ಎಲ್ಲರ ಜೊತೆ ಊಟ ಮಾಡ್ತಿದ್ದಿಲ್ಲೇನು? ಒಂದು ಮಾತರ ಎಬ್ಬಿಸ್ಬೇಕು ಬೇಡ, ಈಗ ಹೋಗಲಿ ಈಗಾರ ಊಟಕ್ಕೆ ತಾಟ ಹಚ್ಚಂತಂದ್ರೆ ನೀವೇ ಹಚ್ಕೊಂಡು ತಿನ್ನಿರಿ ಅಂತಂದಾಳಂತ. ಅದಕ್ಕೆ ಇದೇನು ನನ್ನ ಜೀವನ ಅಂಥೇಳಿ ಆಕಿ ಮಗನ ಮುಂದೆ ಹೇಳಿ, ಹಿಂಗಾದ್ರೆ ಹೆಂಗೆ ಬಂದವ್ರ ಮುಂದೆ ಬೀಗರ ಮುಂದೆ ನನ್ನ ಮರ್ಯಾದೆ ಹೋಯ್ತು ಅಂಥೇಳಿ ಅಳ್ಳತ್ತಿಳು ಪಾಪ. ಜಗಳ ಮಾಡ್ಲಾಗತ್ತಿಳು ಮಗನ ಕೂಡ. ಅದಕ್ಕೆ ಆಕಿ ಸಸಿ ಗಲ 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 ಬಾಯಿ ಮಾಡ್ಲಾಗತ್ತಿಳು. ಇವ ಒಂದು ಮಾತು ಹತ್ಲಕ್ಕೆ ಬಿಡಲ್ಲ ಹೋಗೋಳು. ಈಕಿ ಒಂದು ಮಾತಾಡಿದ್ರೆ ನಮ್ಮ ಸುಶೀಲಕ್ಕೆ ಒಂದು ಮಾತಾಡ್ರೆ ಆಕಿ ಸಸಿ 10 ಮಾತಾಡ್ಲಾಗತ್ತಿಳು. ಹಿಂಗಾಗಿ ನಾನಿ ಕಿರಿ ಅವ್ವ ತಾಯಿ ನೋಡಿ ಸಾಕಾಯ್ತು. ಆಕಿ ಕರೆದಿವ ನಾನು, ಇಲ್ಲ ಹೋಗು ಅಂಥೇಳಿ ಇದು ಮಾಡಿದ್ರು. ಬರಲಿಲ್ಲ ಆಕಿ ಪಾಪ. ಒಳಗೆ ಹೋಗಿ ಮಕ್ಕೊಂಡೋಳೋ ಊಟ ಮಾಡಿದಳೋ ಬಿಟ್ಟಳೋ ಗೊತ್ತಿಲ್ಲ. ನಾ ಬಂದೆ ಮತ್ತೆಲೇವ, ಮತ್ತು ನನಗೇನಾರ ಅನ್ನಗಳಾಕಿ ಸೊಸಿ. ಅದಕ್ಕೆ ನಾ ಬಂದವ. ನೋಡವ ಬಂದು ಸಸಿದಾರು ಹೆಂಗಿರ್ತಾರಂತ ಹೇಳಿ ಒಬ್ಬೊಬ್ಬರು ಚಂದ ಬಂದರೆ ಚಂದ ಮನಿತನ ಬಾಳೆ ಆಗ್ತದ. ಇಂಥವ್ರು ಬಂದ್ರೆ ಏನು ಮಾಡ್ತಿ? ಬೀದಿ ಪಾಲು ಆಗ್ಬೇಕಾಗ್ತದ ನಮ್ಮಂಥವ್ರು ಅತ್ತಿದರ ಗತಿ. ಏನು ಮಾಡ್ತು ನೋಡು ಆಕಿ ಸುಶೀಲಕ್ಕ ಪಾಪ ಒಂದು ಅನ್ನಲ್ಲ ಆಡಲ್ಲ, ತಾನಾಯ್ತು ಕೆಲಸ ಆಯ್ತು ಅಂತ ಹೇಳಿ ಇರ್ತಾಳ. ಈಕಿ ಹಿಂಗೆ ಮಾಡ್ತಾಳಂತಂದ್ರೆ ಏನು ಹೇಳ್ಬೇಕು ನೋಡು. ಆಕಿಂದ ಅವ್ವ ಅಪ್ಪನ ಸುಮ್ಮಿದ್ರೇನು ಇಟ್ಟೆಲ್ಲ ಮಾಡತನ? ಮತ್ತು ಆಕಿನ ಮಗ ಏನೂ ಅಂದಿಲ್ಲೇನು? ನನಗೆ ಏನು ಬೇಜಾರಾಯ್ತಂದ್ರೆ ಕೆಂಚಕ್ಕ, ಆಕಿ ನಮ್ಮ ಸುಶೀಲಕ್ಕ ಮಗನ ಮುಂದೆ ಹೇಳಿ ಅಳ್ಳಗತ್ತಾಳ. ಆ ಮಗ ಒಂದು ಮಾತು ಅನ್ನಲ್ವೇನು ಹೆಣ್ತಿಗೆ ಗೊತ್ತೇನು? ನನಗೆ ನೋಡಿ ಇಷ್ಟು ಸಿಟ್ಟು ಹೊಂಟಿತ್ತು. ಎಂಥ ಮಗ ಅನ್ನಲ್ಲಿವ್ವ ತಾಯಿ ಪಾಪ. ಆಕಿಗೆ ಊಟ ಎಲ್ಲ ಬಿಟ್ಟು ಮಾಡ್ಯಾರ ಅಂತಂದ್ರೆ ಮತ್ತೆ ಇಷ್ಟು ಕಣ್ಣೀರು ಹಾಕ್ಲಕತ್ತಾಳ. ಒಂದಿಟ್ಟು ಅವಾಗ ಸಮಾಧಾನ ಮಾಡಲ್ಲೂ ಹೆಣ್ತಿಗೆ ಬೈಲಾಕ್ನು ಬೈಯಲ್ಗೇನ. ನನಗೆ ನೋಡಿ ಸಾಕೈತಿವ. ನಾನು ಬಂದ್ಬಿಟ್ಟ ಕಡೆ. ಇಂಥವು ಮಕ್ಕಳಿದ್ರೆ ಏನು ಮಾಡಬೇಕು? ಅದಕ್ಕೆ ಸಸಿದಾರ ಹಿಂಗೆ ಹಾರು ಮಾಡ್ತಾರೆ, ಅತ್ತಿದಾರ ಮೇಲೆ ಜೋರು ಮಾಡ್ತಾರೆ. ಎಂಥ ಮಗ ಅನ್ಬೇಕು ನೋಡು. ಆ ಕಣ್ಣು ಮುಂದೆ ಆ ರವ್ಗ ಹೆಣ್ತಿ ಅದ ಕಟ್ಟು ಬೈಲಕತ್ತಾಳಂತಂದ್ರೆ ಒಂದು 2 ಏಟು ಬಿಟ್ಟು ನಮ್ಮ ಅವ್ಗೆ ಹಿಂಗಂತಿ ಅಂತ ಕೇಳಲ್ ಬಿಟ್ಟು ಒಂದು ಮಾತು ಅಂದಿಲ್ಲ ಅಂತಂದ್ರೆ ಮತ್ತೆ ಇಂಥವ್ಕೆ ಏನು ಅನ್ಬೇಕು? ಇಂಥವು ಇಂಥವು ಮಕ್ಕಳು ಇರೋಕಿನ ಮೊದಲು ಇರ್ಲಾರ್ದೊಟ್ಟೆ ಚಂದದ ಅಂತೀನಿ ನಾನಂದ್ರು. ಕೆಂಚಕ್ಕ ನಿನಗೆ ಗೊತ್ತಿಲ್ಲ ಕಾಣಿಸ್ತದ, ಅಕ್ಕಿನ ಮಗಂದು ಸುದ್ದಿ ಭಾಳ ದೊಡ್ಡದದ ಬಿಡವ. ಅವ ಹೆಣತಿ ಹಾಕಿದ ಒಂದು ಗೆರೆ ದಾಟಲ್ಲ. ಆಕಿ ಕೂಡಂದ್ರೆ ಕೂಡ್ತಾನ, ನಿಂದರಂದ್ರೆ ನಿಂದಿರ್ತಾನ. ಗೊತ್ತೇನ? ಆಕಿ ಏನಾರ ನಾಳೆಗೆ ನಿಮ್ಮ ಅವ್ಗೆ ಬಿಟ್ಟು ನಡಿ ನಾವು ಪ್ಯಾಟಿ ಮೇಲೆ ಹೋಗಿ ಬದುಕಂಬಂದುಳಲ್ಲ, ಒಂದೇ ಮಾತಿಗೆ ಹೋಗೇ ಬಿಡ್ತಾನವ. ಬ್ಯಾಡಂತ ಒಂದು ಮಾತು ಬರಲ್ಲ ಅವ್ನ ಬಾಯಾಗ. ಗೊತ್ತೇನ? ಹಂಗದನವ. ಒಂದು ರೀತಿ ಹೇಳ್ಬೇಕಂತಂದ್ರೆ ಹೆಣತಿ ಕೈಯಂದು ಕೆಲಸದವಿದ್ದಂಗೆ ನೋಡವ. ಒಂದು ದಿನ ಒಂದು ಸಪೋರ್ಟಿಗೆ ನಿಂದ್ರಲ್ಲವ. ಹಂಗವ ಸಪೋರ್ಟಿಗೆ ನಿಂತೀನಂತಂದ್ರೆ ಅಕ್ಕಿ ಯಾಕೆ ಇಟ್ಟು ನಮ್ಮದು ಸುಶೀಲಕ್ಕನ ಮೇಲೆ ಜೋರು ಮಾಡ್ತೀಳು? ಮೊದಲ
ಬಿಗುತ್ತಿರ್ಬೇಕು. ಇವ ಬಿಗುತ್ತಿದ್ದೀನಂತಂದ್ರೆ ಆಕೆ ಅಂಜಿ ಕೂಡ್ತಿಳನು. ಇವನೇ ಆಕೆ ಹೇಳ್ದಂಗೆ ಕುಣಿತಾನಕ್ಕಿಂತ ಆಳಕ್ಕೆ ತಕ್ಕಂಗ. ಮತ್ತು ಅಕ್ಕಿ ಯಾಕೆ ಅನ್ಸ್ತಾಳೆ ಹೇಳು? ನೋಡವ, ಹಿಂಗಿದ್ದರೆ ಏನು ಮಾಡಬೇಕು? ಮಕ್ಕಳು ಮಕ್ಕಳು ಅಂಥೇಳಿ ಬಡದಾಡಿ ಎಲ್ಲ ಮಾಡಿ ನಾಳೆಗೆ ಇಂಥವ್ರ ಕೈಲಿ ಮನೆಗೆ ಬಂದವ್ರ ಕೈಲಿ ಅಂತ ಎಲ್ಲ ಅನ್ನಿಸ್ಕೋಬೇಕು. ಇವರು ಅವ್ರ ಹೆಂಡತಿ ತಾಳಕ್ಕೆ ತಕ್ಕಂಗೆ ಕುಣೆ ಮಕ್ಕಳಾದ್ರೆ ಏನು ಮಾಡ್ಬೇಕು ನೋಡು. ಕಣ್ಣಿಲ್ ನೋಡ್ನು ಸುಮ್ ಕೂಡಂತಂದ್ರೆ ಯಾರಿಗಾಗಲ್ಲ. ನಾನು ಅಂತೀನಿ ಕುಸ್ಮಿ, ಸುಮ್ಮನೆ ಒಂದಿನ ನಾವೇ ಎಲ್ಲರೂ ಗೆಳತಿಯರು ಸೇರಿ ಹೋಗಿ ಆಕಿನ ಸಸಿಗರ ಒಂದಿಟ್ಟು ಬುದ್ಧಿ ಹೇಳಮ್ಮಿ, ಇದ್ದಿಲ್ಲ ಅಂತಂದ್ರೆ ಆಕಿನ ಮಗನಿಗರ ಒಂಚೂರು ತಿಳಿಸಿ ಹೇಳಮೇನು. ಅವಾಗರ ಜರ ತಿಳ್ಕೊತಾನೇನು. ಹಂಗಂತ ಯಾಕೆಂಚಕ್ಕ? ಆಯ್ತು ತಗೋ. ಮತ್ತು ಗೆಳತಿಯರಂದ್ರೆ ಪಾಪ ಕಷ್ಟಕ್ಕಾಗಿಲ್ಲ ಅಂತಂದ್ರೆ ಹೆಂಗೆ? ಆಯ್ತು ತಗೋ, ಹೋಗಿ ಬರಮ್ ತಗೋ. ಬರ್ತೀನಂತ ನಾಳೆಗೆ ಹೋಗಿ ಬರಮ್. ನೀನು ಬರ್ತೀನಲ್ಲೇ ಕುಂತಿ? ಹ್ಞೂ, ನಾನು ರೆಡಿವ, ನಾನು ಬರ್ತೀನಿ. ಯಾಕ ನಿನಗೊಬ್ಬಕ್ಕಿಗೆ ಗೆಳತಿ ಹೇಳ ಏನು? ಸುಶೀಲಕ್ಕ ನನಗಿಲ್ಲೇನು? ನಾನು ಬರ್ತೀನಿ ನಡಿ. ನಾನು ಅಕ್ಕಿಗೆ ಚಂದ ದುಲ್ಲಂಡಿನೇ ಮಾಡ್ತೀನಿ. ಆಕಿಗೆ ಸೊಸಿಗೆ ನಾನು ಬರ್ತೀನವ. ನಂಗೆ ಬಿಟ್ಟು ಹೋಗ್ಬೇಡಿ, ನಂಗೆ ಕರಿ. ಆಯ್ತು ತಗೋರವ, ಹೋಗಮ್ಮಂತ ನಾಳೆಗೆ. ಎಲ್ಲರೂ ಜರ ಕೆಲಸ ಮಾಡ್ಕೊಂಡು ತಯಾರಿರಿ, ಹೋಗಮ್ಮಿ. ಆ ಸುಶೀಲಕ್ಕನ ಮುಂದೆ ಏನೂ ಅನ್ಬೇಡ್ರಿ, ಸುಮ್ಮ ಹೋಗಮ್ಮಂತ ನಾವು. ಮತ್ತು ನಾವು ಅದಕ್ಕೆ ಹೊಂಟಿವಂದ್ರೆ ಆಕಿ ಬ್ಯಾಡ ಅಂತಾಳ, ಹೇಳಲ್ದೆ ಹೋಗಮ್ಮಂತ. ಆಯ್ತು ತಗೋ ಕೆಂಚಕ್ಕ, ಇನ್ನು ನಾಳೆಗೆ ಹೋಗಮ್ಮ ತಗೋ. ನಾ ಹೋಗ್ತೀನವ, ಯಾಕಿನೋ ಭಾಳ ನಿದ್ದೆ ಉಂಟಂಗೆ ಅಲತ್ತದ, ಹೋಗ್ತೀನಂತ. ಬರ್ತೀನಿ ಬಾಲೆ ಕುಸ್ಮಿ, ಇಬ್ರು ಹೋಗಮ್ಮತ್ತ. ಮತ್ತು ನನಗೂ ಜೋಡಿ ಆತಿ. ಒಬ್ಬಕ್ಕೆ ಎಲ್ಲಿ ಹೋಲಿ ಕತ್ಲಾಗ ಆ ಕಡೆ. ಹ್ಞೂ ನಡಿ, ನಾನು ಬರ್ತೀನಿ. ಇಬ್ಬರು ಹೋಗಮ್ಮತ್ತ. ಮತ್ತೆಲ್ಲಿ ನಾವು ಒಬ್ಬಕ್ಕಿ ಹೋಲಿ ಕತ್ಲಾಗ ನಡಿವ, ಹೋಗಮ್ಮತ್ತ ಇಬ್ಬರು. ಬರ್ತೀನಿ ಕೆಂಚಕ್ಕ. ಕುಮದಿ, ಈ ಕಡೆಯಿಂದ ಬೇಡವ, ಈ ಕಡೆಯಿಂದ ಸನಿ ಹತ್ತದವ, ಈ ಕಡೆಯಿಂದ ನಡಿ. ಮತ್ತೆ ಯಾಕೆ ಈ ಕಡೆಯಿಂದ ಹೋಗಮ್ಮಿ? ಈ ಭಾಳ ಕತ್ತಲ್ಲಿ ಇರ್ತದಲ್ಲೇ, ಈ ಕಡೆ ನಡಿ. ಈ ಕಡೆ ಈಗ ನಾ ಬರಕ್ಕೆ ಬಂದಿನಲ್ಲ, ಈ ಕಡೆ ಎಲ್ಲ ಕಡೆ ಬೆಳಕಿತ್ತು ಗೊತ್ತೇನು? ಈ ಕಡೆ ಬರೋ ಟೈಮಿಗೆ ಈ ಕಡೆ ಏನಿರಲ್ಲ, ಇವಾಗ ಗಾದಿದ್ದಂಗೆ ಇರ್ತದ. ಬೇಡವಾ ಬೇಡ, ಈ ಕಡೆಯಿಂದ ಬರೋದಿದ್ರು ಬಾ, ಇದ್ದಿಲ್ಲ ಅಂತಂದ್ರೆ ಬಿಡು, ನನ್ನ ಒಬ್ಬಕ್ಕೆ ಹೋಗ್ತೀನಿ ನೋಡಿ ಈ ಕಡೆಯಿಂದ. ಆಯ್ತು ನಡಿವಾ, ನಡಿ. ಯಾಕಡೆಯಿಂದ ಕರ್ಕೊಂಡು ಹೋಗಿ ನಡಿ. ಬರ್ತೀನಿ ಕೆಂಚಕ್ಕ. ಹ್ಞೂ ಆಯ್ತು, ಹೋಗಿ ಬರ್ರಿ. ಏನು ಊರಿಗೆ ಹೋದಂಗೆ ಹೇಳ್ತಾಳೆ ನೋಡು, ಮತ್ತು ಬೆಳಗಾದ್ರೆ ನಾಳೆಗೆ ಇಲ್ಲೇ ಬಂದು ಬಿಡ್ತಾಳೆ. ಮತ್ತು ಬರ್ತೀನಿ ಕೆಂಚಕ್ಕ ಅಂತ ಏನು ದೂರ ಊರಿಗೆ ಹೋದಂಗೆ ಹೇಳಕತ್ತಾಳ. ನಡಿಲೇ ನಡಿ. ನೀವೆಲ್ಲರೂ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಸ್ಟೋರಿಗೆ ಒಂದು ಲೈಕ್ ಕೊಡ್ರಿ. ಯಾರು ಹೊಸದಾಗಿ ನೋಡ್ಲಕತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ. ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.